ಈ ಸೈನಿಕ ಬೆಂಕಿಯನ್ನ ಎತ್ಕೊಂಡು ಹೋಗಿ ಒಂದು ಇರುವೆ ಗೂಡಿನ ಒಳಗೆ ಹಾಕುತ್ತಾನೆ. ಆವಾಗ ಅದರೊಳಗಿನಿಂದ ವಿಷಪೂರಿತವಾದ ಇರುವೆಗಳು ಈಚೆ ಬರುತ್ತೆ. ಆದ್ರೆ ಈ ಸೈನಿಕ ಇಬ್ಬರು ವ್ಯಕ್ತಿಗಳನ್ನ ಮಣ್ಣಿನೊಳಗೆ ಊತಾಕಿರ್ತಾನೆ. ಇದರಿಂದ ಈ ವಿಷಪೂರಿತವಾದ ಇರುವೆಗಳು ಇವರಿಬ್ಬರನ್ನ ಕಚ್ಚಲು ಬರ್ತಾ ಇರುತ್ತೆ. ಇದನ್ನ ನೋಡಿ ಈ ಯುವಕ ಇನ್ನು ನಮ್ಮ ಕೆಲಸ ಮುಗೀತು ಅಂತ ಹೇಳ್ತಾನೆ. ಇಷ್ಟರಲ್ಲೇ ಈ ಸೈನಿಕ ಇಲ್ಲಿಂದ ಬೇರೆ ಕಡೆ ಹೋಗುತ್ತಾನೆ. ಆವಾಗ ಈ ವ್ಯಕ್ತಿ ಪಕ್ಕ ತಿರುಗಿ ನೋಡಿದ ತಕ್ಷಣ ಅಲ್ಲಿದ್ದ ಆತ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆದ್ರೆ ಆ ಇರುವೆಗಳೆಲ್ಲ ಈ ವ್ಯಕ್ತಿಯನ್ನ ಕಚ್ಚಲು ಬರ್ತಾ ಇರುತ್ತೆ. ಇಷ್ಟರಲ್ಲಿ ಆ ಸೈನಿಕ ಮತ್ತೆ ಬರ್ತಾನೆ. ಅವಾಗ ಪಕ್ಕದಲ್ಲೇ ಉಚ್ಕೊಂಡಿದ್ದ ಈ ವ್ಯಕ್ತಿ ಆ ಸೈನಿಕನನ್ನ ಹೊಡಿತಾನೆ. ಈ ಶಬ್ದವನ್ನ ಕೇಳಿಸಿಕೊಂಡು ಇನ್ನೊಬ್ಬ ಸೈನಿಕ ಅಲ್ಲಿಗೆ ಬರುತ್ತಾನೆ. ಆದ್ರೆ ಈ ಯುವಕ ಅವನನ್ನ ಹೊಡೆದ ತಕ್ಷಣ ಅವನು ಕೂಡ ಪಕ್ಕದಲ್ಲೇ ಇದ್ದ ಇರುವೆ ಗೂಡಿನ ಮೇಲೆ ಹೋಗಿ ಬೀಳ್ತಾನೆ. ಇದರಿಂದ ಈ ಇರುವೆಗಳೆಲ್ಲ ಈತನನ್ನ ಕಚ್ಚುವ ಕಾರಣದಿಂದ ಆತ ಸತ್ತೋಗ್ತಾನೆ. ಆದ್ರೆ ಭೂಮಿಯಲ್ಲಿ ಅರ್ಧಂಬರ್ಧ ಊತಾಕಿರುವ ಈತ ಈಚೆ ಬರಲು ಕಷ್ಟ ಪಡ್ತಾ ಇರ್ತಾನೆ. ಆದ್ರೆ ಈ ಯುವಕ ಈತನಿಗೆ ಸಹಾಯ ಮಾಡದೆ ಕಲ್ಲಿನ ಮೇಲೆ ಕುಳಿತುಕೊಂಡು ಮದ್ಯವನ್ನ ಸೇವಿಸುತ್ತಾ ಇರ್ತಾನೆ. ಇಷ್ಟರಲ್ಲಿ ಈ ಇರುವೆಗಳೆಲ್ಲ ಈ ವ್ಯಕ್ತಿ ಮೇಲೆ ಬರ್ತಾ ಇರುತ್ತೆ. ಆವಾಗ ಈ ವ್ಯಕ್ತಿ ಕೆಳಗೆ ಇದ್ದ ಬೆಂಕಿಯನ್ನ ತೆಗೆದುಕೊಂಡು ಅದಕ್ಕೆ ಮದ್ಯವನ್ನ ಉಗಿತಾನೆ. ಇದರಿಂದ ಬೆಂಕಿ ಬಂದು ಅಲ್ಲಿರುವ ಇರುವೆಗಳೆಲ್ಲ ಸಾಯುತ್ತವೆ. ಇದರಿಂದ ಈತ ಅಲ್ಲಿರುವ ಇರುವೆಗಳನ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಆದ್ರೆ ಕೆಲವು ಇರುವೆಗಳು ಈತನ ಹತ್ರ ಬರ್ತಾ ಇರುತ್ತೆ. ಈತನು ಕೂಡ ಕಷ್ಟಪಟ್ಟು ಅವುಗಳನ್ನು ಸಾಯಿಸ್ತಾ ಇರ್ತಾನೆ. ನಂತರ ಏನಾಯ್ತು ಅಂತ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.